ಸತ್ಯನ ಗಾಡಿ ಮ್ಯಾಗಿಟ್ಟ ಸತ್ಯ ಮುಂದೆ ಜನ ಇಲ್ಲಿ ಚಸ್ಮಾ ಹುಡ್ಕಾಡ್ಕತ್ತೀವಿ. ಕಚ್ಚಿ ಎಲ್ಲ ಆಗಿ ಎಲ್ಲ ಹಾಳಾಗಿ ಹೋಗೈತಿ. ಹೆಂಗೆ ಹೊಡೆದಿದ್ದ ನೋಡಿ ಗಾಡಿನ, ನಾ ಈಗ ಹೊಡೆದಿದ್ದ. ದೇವ್ರ ಗುಡಿ ನೋಡ್ರಿ, ನಡಕ್ಕೆ ಹೋಗೋದಾಗ ಸ್ವಲ್ಪ ಕ್ರಾಸ್ ಆಗೈತಿ, ಕ್ರ್ಯಾಕ್ ಆಗೈತಿ, ಬಟ್ ಗುಡಿಗೆ ಏನೂ ಆಗಿಲ್ಲ. ನಿಮ್ಮ ಸಪೋರ್ಟ್ ಸ್ವಲ್ಪ ತೋರಿಸ್ರಿ. 1000 ಸಬ್ಸ್ಕ್ರೈಬರ್ ಆತಂದ್ರೆ ಇನ್ನೂ ಸ್ವಲ್ಪ ಏನೈತಿ ರೊಟ್ಟಿಗತ್ ಮಾಡ್ತೇವೆ ವಿಡಿಯೋಸ್ನ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಂಗಿಲ್ಲ. ಗುಡ್ ಮಾರ್ನಿಂಗ್ ಫ್ರಮ್ ಆದಿತ್ಯ. ಇಲ್ಲಿ ಏನೈತಿ ಬೆಳಗ್ಗೆ 5:17 ನಮಗೆ ಈಗ ಹುಷಾರ ಹೋಗು ನಡ್ರೋಣ ಅಂಥೇಳಿ ನಾವು ಎದ್ದು ಕುಂತೀವಿ. ಈಗ ಕಿಟಕಿ ಅಂತರ ಏನೈತಿ ವ್ಯೂ ನೋಡ್ರಿ. ಹೋಮ್ ಸ್ಟೇದಾಗ ರೂಮ್ ಸಿಕ್ಕಿತ್ತು. ಪರ್ ರೂಮ್ 800. ರಾತ್ರಿ ಮಸ್ತ್ ಏನು ಊಟ ನೋಡಿದ್ರಿ ನಾವು ಮಾಡೋದಿದ್ದ ಅನ್ನ ಹೋಗ್ತಿತ್ತು. ಈಗ ಜಸ್ಟ್ ಫೇಸ್ ವಾಶ್ ಜಳಕ ಮಾಡಿ ಹೊಂದ್ಬಿಡುದು. ಮೇಲೆ ಒಣಗಿದ ಬಟ್ಟೆ ಅವ್ನು ತೊಗೊಂಬರೋದೈತಿ. ಮೊದ್ಲು ಗಾಳಿ ಅಂತೂ ಬಿಟ್ಟೈತಿ, ಚಲೋ ಒಣಗಿದ್ರೆ ಭಾಳ ಚಲೋ ಅದೇ. ಒಣಗಿದ್ದು 20 minutes later. ರಾತ್ರಿ ಏನು ಬಟ್ಟೆ ಒಗದು ಹಾಕಿದ್ವಿ, ಅವು ಯಾವ ಒಣಗಿಲ್ಲ. I just love the Bakabaran. ಏನೈತಿ ಪೂರಾ ಹಸಿನ ಅದಾವ. ಸೊ ಇವನ್ನ ಒಂದು ಪ್ಲಾಸ್ಟಿಕ್ ಅವ್ರನ್ನ ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪಿಗೆ ಎಲ್ಲಿ ನಿಲ್ಲತ್ತೀವಿ ಊರಾಗ ಅಲ್ಲಿ ಒಣಗಾತೀವಿ. ಉಳಿದಿದ್ದೇನೈತಿ ನಮ್ದು ಮ್ಯಾಲಿನ ಡ್ರೈ ಫಿಟ್, ಕೆಳಗಿನ ಡ್ರೈ ಫಿಟ್ ಸೌಜನ್ಯ ಹೇಳ್ರೆ ತೊಗೊಂಡಿದ್ದಿಲ್ಲ. ಅದ್ರಲ್ಲಿ ಏನೈತಿ ಡ್ರೈ ಮಾಡ್ಕೊಂಡು ಹಾಕೊಂಡಾಗೈತಿ. ಹೊರಗಡೆ ಮಸ್ತ್ ಬ್ಯೂಟಿಫುಲ್ ಸನ್ರೈಸ್ ಆಗೋದೈತಿ. ಪ್ರಾಪರ್ಟಿ ಅಂತೂ ಮಸ್ತ್ ಐತಿ. ನಮ್ದು ಬೈಕಿನ ಲೋಡಿಂಗ್ ಗೀಡಿಂಗ್ ಎಲ್ಲ ಮುಗೀತು. ಮತ್ತು ಏನೈತಿ ಸ್ವಲ್ಪ ಮಿರರ್ ನಿನ್ನೆ ಲೂಸ್ ಆಗಿ ಎಲ್ಲ ಕಡೆನೂ ತಿರುಗಾಡೋದಿತ್ತು, ಅದನ್ನ ಟೈಟ್ ಮಾಡ್ಕೊಂಡ್ವಿ. ನಕಲ್ ಗಾಡ್ಸ್ ಮೇಲೆ ಆಗಿತ್ತು, ಅದನ್ನ ಕೆಳಗೆ ಮಾಡ್ಕೊಂಡು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವಿ. ಆ್ಯಂಡ್ ಪ್ರಾಪರ್ಟಿ ಏನೈತಿ ಭಾರಿ ಅಂದ್ರೆ ಭಾರಿ ಐತಿ. ಇಲ್ಲಿಂತ್ರ ಏನೈತಿ ಸೈಡಿಗೆ ಒಂದು ಸ್ಟೇರ್ಸ್ ಅದಾವ. ಜಸ್ಟ್ ಇಲ್ಲಿಂತ್ರ ಹಾರಿಸಿ ಹಿಂದೆ ಹೋಗ್ಬೋದ. ಹಿಂದೆ ಹೋದ್ರ ವ್ಯೂ ನೋಡ್ರಿ ಇಲ್ಲಿ ಏನು ಅಲ್ಟಿಮೇಟ್ ಐತಿ. ಮತ್ತು ಇವ್ರ ಚಾಕೇನೈತಿ ಹಾಲ ಓನ್ ಇವ್ರದ್ದು ಇಲ್ಲಿ ಆಕಳದು ಸಾಕ್ಯಾರ. ಅದ್ರದ್ದು ತುಪ್ಪ ಮಾಡ್ತಾರಂತ, ಅದ್ರದ್ದು ಮೊಸರು ಎಲ್ಲ ಅದ್ರದ ಪೂರ ಅಲ್ಟಿಮೇಟ್. ಇನ್ನೊಂದು ಫ್ಲೋರ್ ಅವ್ರದ್ದು ಮ್ಯಾರೇಜ್ ಕನ್ಸ್ಟ್ರಕ್ಷನ್ ನಡೆದೈತಿ. ಪುಣ್ಯಕ್ಕೆ ಯಾವುದು ಕೆಲಸ ನಡೆದಿಲ್ಲ ಈಗ ಸದ್ಯಕ್ಕೆ. ಸೊ ಸಿಕ್ಕಿಮಿಂತ ನೀವು ಏನೈತಿ ನಾತುಲ ಮಾಡಿ ಪಾಕ್ಯಾಂಗ್ ಮೇಲೆ ಹಾಸಿ ಹೋಗತ್ತಾಗ ಆರಿದಂತೈತಿ. ಅಂಟಿ ಅದ ನೋಡ್ರಿ ಮೇಲೆ. ಅಂಟಿದ ಹೋಮ್ ಸ್ಟೇ ಐತಿ. ಅಂಟಿದ ಹೋಮ್ ಸ್ಟೇಗೆ ಬಂದು ವಿಸಿಟ್ ಮಾಡಿ. ಮಸ್ತ್ ಪ್ರಾಪರ್ಟಿ ಐತಿ. ಹೋಮ್ಲಿ ಫುಡ್ ಮತ್ತು ನಿಮಗೆ ಏನೈತಿ ಪಾರ್ಕಿಂಗ್ ಆ್ಯಂಪಲ್ ಸ್ಪೇಸ್ ಐತಿ. ಸೇಫ್ಟಿ ಐತಿ. ಯಾವುದು ಬ್ಯಾಗ್ನ ತೆಗ್ದಿಲ್ಲ. ನೀನು ಹೆಂಗಿತ್ತು ಹಿಂಗೆ ಬಿಟ್ಟಣಿ, ಎಲ್ಲ ಹೆಂಗಿತ್ತು ಹಂಗೆ ಐತಿ. ಮುಂದೆ ಗುಡಿ ಐತಿ, ಗ್ರೌಂಡ್ ಐತಿ. ಹುಡುಗರು ಮುಂಜಾನೆ ದಾಟಾಡತ್ತಿದ್ರೆ ಎಲ್ಲರದು ಆಗೈತಿ. ಆಲ್ಮೋಸ್ಟ್ ಬಿಡಾಗತ್ತೇವಿ. ಟೈಮ್ 7 ಗಂಟೆ ಆಗ್ಬಂತ. 5:15 ಎದ್ದಿದ್ವಿ. ಈ ಕಡೆ ಇವರು ಆಲ್ಮೋಸ್ಟ್ ರೆಡಿ ಆಗ್ಯಾರ. ಈ ಕಡೆ ಎಲ್ಲರೂ ರೆಡಿಯಾಗಿ ಏನು ಮಾಡೋದು ತಿಳಿಲಾರ್ದ ರೀಲ್ ಎಡಿಟ್ ಮಾಡಕತ್ತಾರ ಕುಂತ್ಕೊಂಡ. ನಾವು ಹೋಗಿ ಮಸ್ತ್ ಒಂದು ಸೆಷನ್ ಆಯ್ತು ವರ್ಕೌಟ್. ಸೊ ಈಗ ಇಲ್ಲಿ ಅಂಟಿ ಜೊತೆ ಫೋಟೋ ತಗೊಳತ್ತಾಗ ಚಸ್ಮಾ ಸಿಕ್ಕಿತ್ತು. ಚಸ್ಮಾ ಹಾಕೊಂಡಿದ್ದನ್ನು ತೆಗೆದು ಫೋಟೋ ತಗೊಳ್ಬೇಕಾರೆ ಸತ್ಯನ ಗಾಡಿ ಮ್ಯಾಗಿಟ್ರ ಸತ್ಯ ಮುಂದಾಗ್ಯಾನ. ಇಲ್ಲಿ ಚಸ್ಮಾ ಹುಡ್ಕತ್ತೀವಿ ಸಿಗೋವಲ್ದ. ಸಿಕ್ತಿದ್ದೆ ಚಸ್ಮಾ. ಈಗ ಬಿಡಾತೀವಿ ನೋಡ್ರಿ. ಟೈಮ್ ಆಗೈತಿ 7:40. 5:15 ಇದ್ದೇವೆ. 2 ತಾಸು ಆತಿಲ್ಲಿ. ಎಂತ ಸಾವು ಬೆಳಗ್ಗೆ. ನಿನ್ನೆ ಇದೇನು ಅಪ್ಪ ಐತಿ ಇಂಥ ಪರಿ ಹತ್ತಿ ಬಂದೇವು. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತೇಳಿ. ಗಾಡಿ ಮೈಲೇಜ್ ಇವತ್ತು ಬೆಳಗ್ಗೆ ಚಾಲು ಮಾಡಿ ನೋಡ್ತೇನೆ 14 ಅಂತ ಹಂಗೆ ಹೊಡೆದು ಕಂಟಿನ್ಯೂ. 450 cc 14 ಕೊಡೋದೈತಿ. ಏನು 900-1200 cc ಬೈಕ್ಸ್ ಏನ್ರ ಇಂಥ ಅಪ್ ತೊಗೊಂಡು ಫಸ್ಟ್ ಗೇರ್ನಾಗ ಹೋಗ್ಬಿಟ್ಟಿದ್ರೆ ಮುಗೀತು. 5-6. ಸೊ ನನ್ನ ಬೈಕಿನ ಮೈಲೇಜ್ ನಾನು ಜನ್ಮದಾಗ 50.4 ಕಿಲೋಮೀಟರ್ ಅಂತೂ ನೋಡಿಲ್ಲ ಬಿಡ್ರಿಲ್ಪ. ಲೈಫ್ನಾಗ ನೋಡಿಲ್ಲ. 2 ವರ್ಷ ಆಗಿ ಬಂದು ಬೈಕ್ ತೊಗೊಂಡ. ಇನ್ನೇನು ನೆಕ್ಸ್ಟ್ ಇಯರ್ ಬಂತಂದ್ರೆ 50.5 ಏರಿಯರ್ ಆಗದ ಮೈಲೇಜ್. ಸೊ ಇಲ್ಲೇ ಬ್ರಿಡ್ಜ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ 2 ರಿವರ್ ಜಾಯ್ನ್ ಆಗಿ ಒಂದಾಗತ್ತವ. ಇಲ್ಲೇ ಚೆಕ್ ಪೋಸ್ಟ್ ಐತಿ. ಆ ಚೆಕ್ ಪೋಸ್ಟ್ದಾಗ ಮೊಬೈಲ್ ನಂಬರ್, ಹೆಸರು, ಗಾಡಿ ನಂಬರ್, ಎಷ್ಟು ಮಂದಿ ಇದ್ದೀವಿ ಒಂದು ಗಾಡಿ ಮ್ಯಾಗೆಲ್ಲ ಹೇಳಿ ಎಂಟ್ರಿ ಮಾಡಿಸ್ಬೇಕಾ.
ಸೊ ಎಲ್ಲರೂ ಅವ್ರು ಮಾಡತ್ತಾರ, ನಾನು ಮಾಡಿ ಬಂದೇನೆ. ಅಮೇಝಿಂಗ್. ಸೊ ರೇಷಿ ಕೋಲ ಅಂತದ ಚೆಕ್ ಪೋಸ್ಟ್, ಹಿಂಗೇನು ನೋಡಿದ್ರಿ. ಈಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಯಾರ. ಇಲ್ಲೇ ಮ್ಯಾಗಿ ಅದು ಇದು ಏನು ಸಿಗ್ತದ ಸ್ವಲ್ಪ ತಿಂದು ಹೋಗೋಣಂತ. A few moments later. ನಾಷ್ಟ ಆತ, ಟೈಮು 9 ಗಂಟೆ ಆಗ್ತಂತ. ಸತ್ಯ ಸಾಯಿ ನಾವು ಮುಂದೆ ಹೋಗಿರ್ತೇವೆ, ಪುಷ್ ಮಾಡ್ತೇವೆ, ನೀವು ಬರ್ರಿ ಇಲ್ಲಿಂದ ನೀವು ಪುಷ್ ಮಾಡ್ರಿ ಅಂತ ಹೇಳ್ಯಾರ. ಒಂದು ಹೈವೇ ಸಿಗೋದು ಅಂದ್ರೆ ಕಾಯತ್ತೇವೆ. ಹೈವೇ ಸಿಕ್ತಂದ್ರೆ ಮಾತ್ರ ಜಗ್ಬೋದು ಗಾಡಿ. ಇಲ್ಲೇ ಸ್ವಲ್ಪ ಸ್ಪೀಡ್ ಕಟ್ ಆಗ್ತೈತಿ, ಟ್ರೈ ಮಾಡೋಣ ಅಂದಂಗ. ಈಗ ಏನು ಬ್ರಿಡ್ಜ್ ದಾಟಿದ್ವಿ, ಬ್ರಿಡ್ಜ್ ಹಿಂದಿಂದ ಚೆಕ್ ಪೋಸ್ಟ್ ಸಿಕ್ಕಿಮ, ಅದ್ರ ಮುಂದಿಂದ ಏನೈತಿ ಅದು ಈಗ ವೆಸ್ಟ್ ಬೆಂಗಾಲ್ ಎಂಟ್ರ್ ಆಗಿದೆ. ರೋಡ್ ಕ್ವಾಲಿಟಿ ಸ್ವಲ್ಪ ಏನು ಬಿಡ್ತೈತಿ, ಸ್ವಲ್ಪ ಜಾಸ್ತಿ ಆಗಿದ್ದು ಗೊತ್ತಾಗತೈತಿ. ಅನ್ಕೊಂತ ರೋಡ್ ಪೂರ ಸುದ್ದಾಗೈತೆ. ಲ್ಯಾಂಡ್ ಸ್ಲೈಡ್ ಝೋನ್, ಲ್ಯಾಂಡ್ ಸ್ಲೈಡ್ ಆಲ್ರೆಡಿ ಆಗಿ ರೋಡ್ ಸುದ್ದಾಗೈತೆ ನೋಡ್ರಿ. ಸ್ಕೆಚ್ ಓಕೆ, ಇದೊಂದು ಜಾಗ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಇನ್ನು ಸ್ವಲ್ಪ ಅಲ್ಲೇ ಏನೈತಿ ಮಣ್ಣು ಧೂಳು ಇರಲಿಲ್ಲ, ಮಾಯ್ಸ್ಟ್ ಇತ್ತು ಪೂರ. ಹಿಂದಿನ ಟೈರ್ ಟ್ರಾಕ್ಷನ್ ಹಿಡಿಯತ್ತಿದ್ದಿಲ್ಲ. ಅಂಡ್ ಎಸ್ ಅಂತೂ ಆನ್ ಐತಿ. ಸರಿ ಎದ್ನಂತ ಫಸ್ಟ್ ಗೇರ್ದಾಗ ತಗೊಂಡು ನಾಲಿ ಮಟ್ಟ ಸರ್ ಇದು ಏರಿಯಾ ಅಷ್ಟ ಒಂದು ಸ್ಪಾಟ್ ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಹಾಳಾಗಿತ್ತ. ನಾಳೆ ಮತ್ತೆ ಊಟ ನೋಡಿದ್ರೆ ಅಲ್ಲೇ ಹೋಗಿ ಅದ ಸಿಗ್ತೈತಿ. ಈಗ ನೋಡ್ರಿ ಲ್ಯಾಂಡ್ ಸ್ಲೈಡ್ ಅನ್ನಕ ಪೂರಾ ಗುಡ್ಡ ಕುಸ್ಬೇಕು ಪೂರ ಮೇಲಿಂತ್ರ. ಎಲ್ಲ ಆಗಿ ಎಲ್ಲ ಹಾಳಾಗಿ ಹೋಗೈತಿ. ದೇವ್ರ ಗುಡಿ ನೋಡ್ರಿ, ನಡಕ್ ಹೋಗೋದಾಗಿ ಸ್ವಲ್ಪ ಕ್ರಾಸ್ ಆಗೈತಿ, ಕ್ರ್ಯಾಕ್ ಆಗೈತಿ, ಬಟ್ ಗುಡಿಗೆ ಏನೂ ಆಗಿಲ್ಲ. ಒಂದು ಟ್ರಕ್ ಹೋತ, ಅವ್ಗೆ ಹೋಗಾಕ್ ಬಿಟ್ಟು ಧೂಳೆ ಬಿಸಿ ಹೋದ. ಏನೇನು ಹೋಗ್ಬೇಕನ್ನತ್ಲೆ, ಇನ್ನೊಂದು ಬೊಲೆರೋ ಬರೋದೈತಿ ಮುಂದಿನ ಫ್ಯಾಮಿಲಿ. ನಿನ್ನೆ ಥಂಡಿ ಅಂತ ಥರ್ಮಲ್ ಹಾಕೊಂಡ್ವಿ. ಈ ಕಡೆ ಹಿಂಗೆ ಎಂಟ್ರ್ ಆಗುತ್ತಲೇ ಏನೈತಿ ಪೂರಾ ಸೆಕೆ ಆಗತ್ತೆ 23 ಡಿಗ್ರಿಗೆ. ನಿನ್ನೆ 23 ಡಿಗ್ರಿ ಸಿಕ್ಕರು ಚಲೋ ಅನ್ನತ್ವಿ. ಸೊ ರೋಡ್ ತಪ್ಪಿ ಒಂದ್ ಕಡೆ ಇದೆ, ಒಳಗೆ ಬಂದ್ಬಿಟ್ಟೇವಿ. ಅವ್ರು ಹೇಳಕತ್ತಿದ್ರ ಪ್ರಕಾರ ಅಂತೂ ನಮ್ಮ ರೂಟ್ ಆ ಕಡೆ ಐತೆ, ಆ ರೋಡ್ ಹೆಂಗೆ ಮಿಸ್ ಮಾಡ್ಕೊಂಡ್ವಿ ನಾವು ಅದ ಸಿಗಾಕತ್ತೆ. ಇದು GPS ಎಲ್ಲೆಲ್ಲಿ ಹಾಕಿ ಎಲ್ಲೆಲ್ಲಿ ಹೊಂಟೈತೋ. ಹಾಂ ಓಕೆ, ಈ ರೋಡ್ ಹಿಂಗೆ ಹೋಗ್ಬೇಕಿತ್ತು ನಾವು. ಸೊ ನಾವು ಇಲ್ಲಿ ಬರೋಬಿಟ್ಟು ಸೀದಾ ಹೋಗ್ಬಿಟ್ಟಿದ್ವಿ. ಮ್ಯಾಪಿನಾಗ ದೊಡ್ಡ ರಸ್ತೆದಾಗ ಹೊಡೆದು ರೋಡ್ ಆಗಿತ್ತು ಕದನ. ಸೊ ಆ ಕಡೆ ರೋಡ್ ಮೇಲೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಈಗ ಕಾಲಿಂಪಾಂಗ್ ಅಂತಂದ್ರೆ ವಿಲೇಜ್ ಕ್ರಾಸ್ ಮಾಡಿದ್ವಿ. ವಿಲೇಜ್ ತುಂಬ ಆಫ್ ರೋಡ್, ಇಲ್ಲಿ ಎಷ್ಟು ಶೋಲ್ಡ್ರ್ ಅನ್ನೋದು ಸುದ್ದ ಬಿಡೈತಿ. ಈಗ ವಿಲೇಜ್ ಹೊರಗೆ ಎಕ್ಸಿಟ್ ಆಗತ್ತೇವೆ. ಈಗ ಕೈ ಹ್ಯಾಂಡಲ್ ಬಾರ್ ಬಿಟ್ಟು ಕ್ಯಾಮ್ರಾ ಚಾಲು ಮಾಡೋಕೆ ಟೈಮ್ ಸಿಗೋದಿಲ್ಲ, ಅಷ್ಟು ಆಫ್ ರೋಡ್ ಐತಿ. ಈಗ ಸ್ವಲ್ಪ ಓಕೆ ಪ್ಯಾಚ್ ಬಂದೈತಿ. ಮಂದಿ ಏನಪ್ಪ ಇವ್ರು ಏನ್ ಮನೇನ ಕಟ್ಕೊಂಡ್ ಬಂದ್ಬಿಟ್ಟಾರ ಬೈಕ್ ಮೇಲೆ ಅನ್ನೋ ಲೆಕ್ಕ ನೋಡಾಕ್ತಿರ, ಹಂಗ ಲುಕ್ ಮೇಲೆ ಲುಕ್ ಕೊಡಾಕ್ತಿರ.
ಅಮೇಝಿಂಗ್ ಇಂಡಿಯಾ ಅನ್ನತ್ತಾರಲ್ಲ ಸುಳ್ಳು ಅನ್ನಂಗಿಲ್ಲ ನೋಡ್ರಿ ಏನು ಮಸ್ತ್ ಅದಾವ ಟ್ರೀ. ಕೆಳಗಿಂದ ನಾಲಿ ಮಠ ಬಂಬು ಟೈಪ್ ಪೂರ ನಾಲಷ್ಟ ತುದಿಗೆ ಎಲಿ ಟೊಂಗಿ. ಆ್ಯಂಡ್ ರೋಡ್ ಆ ಕಡೆ ಈ ಕಡೆ ಎರಡು ಕಡೆ ಮಸ್ತ್ ಪಿಂಕ್ ಪರ್ಪಲ್ ಬ್ಲೂ ಯೆಲ್ಲೋ ಅಂತೇಳಿ ಫ್ಲವರ್ಸ್ ಬಂದ ಬರತ್ತಾವ. ಸಿಟಿ ಎಲ್ಲಿ ಸಣ್ಣ ಸಣ್ಣ ವಿಲೇಜ್ ಇರ್ತಾವ ಅಲ್ಲೇ ಎಲ್ಲರ ಕಂಪೌಂಡ್ದಾಗೂ ಫ್ಲವರ್ಸ್ ಪೂರ. ಏರ್ ಚೆಕ್ ಮಾಡ್ಸಕ್ಕೆ ಇಲ್ಲಿ ನಿಂತಿದ್ವಿ. ಹಂಗೆ ರಾಜು ಏನೈತಿ ವಾಶ್ರೂಮ್ ಬ್ರೇಕ್ ತೊಗೊಂಡಾನ. ರೈಡ್ ಮಸ್ತ್ ಹೊಂಟೈತಿ. ಏನು ಮಾಡಿದ್ರಿ? ನಿಮ್ಗೆ ಹೆಂಗೆ ಅನ್ಸ್ತದೆ ರೈಡು? ತುಂಬ ಚೆನ್ನಾಗಿದೆ. ಮತ್ತು ಬಿಸಿಲು ಸ್ಟಾರ್ಟ್ ಆಗಿದೆ. ಒಳಗಡೆ ಲೈನರ್ ಏನಿದೆ ಥರ್ಮಲ್ ಇಲ್ಲಿ ಹೆವಿ ಟ್ರಾಫಿಕ್. ನಾವಿಬ್ಬರು ಬೈಕ್ ಬಂದಮೇಲೆ ಪೂರ ನನಗೆ ಇದು ಬೇಕು ಅದು ಬೇಕು ಫ್ಯೂಲ್ ಬೇಕು ಅಂತ. ಐ ಲವ್ ಲಾವಾ ಅಂತೇಳಿ ಒಂದು ಮಸ್ತ್ ಬೋರ್ಡ್ ಹಾಕ್ಯಾರ. ನಿಂತು ಫೋಟೋ ತಗೊಳಕ್ಕೆ ನಿಂತ್ರೆ ಮಸ್ತ್ ಟೈಮ್ ಹೋಗ್ತೈತಿ. ಹಿಂಗೈತೆ ನೋಡ್ರಿ ವ್ಯೂಸ್. ರಾಜುನ ಇವತ್ತು ಗೊಬ್ಬರ ಹಾಕ್ಯಾರ ನೋಡ್ರಿ. ಹೋಗೋ ಏನು ಸ್ವಿಟ್ಜರ್ಲ್ಯಾಂಡ್, ಇದಕ್ಕೆ ವೆಸ್ಟ್ ಬೆಂಗಾಲ್ ಅಂತೀರಾ ನೀವು ನೋಡ್ರಲ್ಲ. ಮತ್ತು ಯುರೋಪಿಗೆ ಹೋಗಕ್ಕೆ ನೀವು ಕಾರ್ನೇ ಮಾಡಿಸಿ ಬೈಕಿಂದು ಪಾಸ್ಪೋರ್ಟ್ ವೀಸಾ ತೆಗಿಸಿ ಅದಕ್ಕೊಂದು 4 ಲಕ್ಷ ರೂಪಾಯಿ ಕೊಟ್ಟು ಅದ್ರೊಳಗೆ 3 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಕೊಂಡು ಮತ್ತು ಮೇಲೆ ಒಂದು 1.5 ಲಕ್ಷ ರೂಪಾಯಿ ಅವರು ನಿಮ್ಮ ಗಾಡಿ ಚಾರ್ಜಸ್ ಮಾಡ್ತಾರೆ. ಮತ್ತೆಲ್ಲ ಮಾಡೋ ಬದಲಿ ಒಂದು 50,000 ಖರ್ಚು ಮಾಡಿದ್ರಿ ಬೈಕ್ ಟ್ರಾನ್ಸ್ಪೋರ್ಟಿಗೆ ಹಾಕ್ರಿ. ಸಿಲಿಗುರಿಗೆ ಅದು ಅಲ್ಲಿಂದ ಏನೈತಿ ಸೀದಾ ಈ ಕಡೆ ಬಂದು ಬರೀ ಸಿಕ್ಕಿಮ್ ಎಕ್ಸ್ಪ್ಲೋರ್ ಮಾಡಿರಿ. ಹೊಳ್ಳಿ ಈ ಕಡೆ ಕೆಳಗೆ ವೆಸ್ಟ್ ಬೆಂಗಾಲಿಂದ ಹಿಂಗೆ ಹೊಳ್ಳಿ ಸಿಲಿಗುರಿ ಮಠ ಹೋಗೋ ಮಠ ನಿಮ್ದು ಜೀವನ ಧನ್ಯ ಆಗ್ಬಿಡ್ತೈತಿ. ನಿನ್ನೆ ಸಾಯಿ ಒಂದು ಸೌಜಿ ಭಾಷೆದಾಗ ರೀಲ್ ಮಾಡಿ ಹಾಕ್ಯಾನ. ಮಸ್ತ್ ವೈರಲ್ ಆಗು ವ್ಯೂಸ್ ಹೊಟ್ಟಾವ, ಕಮೆಂಟ್ಸ್ ಬರತ್ತವ, ಲೈಕ್ಸ್ ಬರತ್ತವ. ಪಾಪಾರ್ ಖೇತಿ ದಾಲಿಮ್ ಗೋರು ಬಾತಾನ್ ದಾಮ್ದಿನ್ ಇವೆಲ್ಲ ಮುಂದೆ ಬರ್ತಾವಂತೀಗ. ರೈಡ್ ಅಂತೂ ವಿಪರೀತ ಎಂಜಾಯ್ ಮಾಡೋದೇವ. ಅಲ್ಟಿಮೇಟ್ ರೈಡ್ ಆಗಿದ್ದೀವಿ ಇವಾಗ. ವ್ಲಾಗ ಎಷ್ಟು ದೊಡ್ಡ ಬರೋದವ. ಲಾಸ್ಟ್ ಟೈಮ್ ಲದಾಖದ್ದು ಏನಾತ ಒಂದು 22 ದಿನದ್ದು ಎಷ್ಟೋ 38-36 ವ್ಲಾಗ್ ಅದು. ಹಂಗಾಗಿ ಎಷ್ಟು ಲಾಂಗ್ ಆಗೋದು ಎಷ್ಟು ಪಾರ್ಟ್ನಾಗ ಬರೋದು ನನಗೆ ಗೊತ್ತಿಲ್ಲ. ಏನು ಬ್ಯೂಟಿ ಐತಿ ಅದನ್ನು ಶೂಟ್ ಮಾಡತ್ತೇನೆ, ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕತ್ತೇನೆ ನಿಮ್ಮ ಸಂಬಂಧ. ನಿಮ್ಮ ಸಪೋರ್ಟ್ ಸ್ವಲ್ಪ ತೋರಿಸ್ರಿ. 1000 ಸಬ್ಸ್ಕ್ರೈಬರ್ ಆತಂದ್ರೆ ಇನ್ನೂ ಸ್ವಲ್ಪ ಏನೈತಿ ರೊಚ್ಚಿಗತ್ತು ಮಾಡಿದೆ ವಿಡಿಯೋಸ್ನ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಂಗಿಲ್ಲ. ವಾಶ್ರೂಮ್ ಬ್ರೇಕಿಗೆ ನಿಂತೇವೆ. ನಮ್ಮ ಟೈರ್ ನೋಡಿಲ್ಲ, ನಮ್ಮದು ಇಲ್ಲಿ ಮಠ ಆಗೈತಿ. ಇದೇನು ಟೀ ಐತಿ, ಈ ಟೀತಿನ ಕಾರ್ನರ್ ಮಠ. ನಮ್ಮದು ಲೀನ್ ಆ್ಯಂಗಲ್, ಈ ಅಣ್ಣಂದು ಲೀನ್ ಆ್ಯಂಗಲ್ ನೋಡ್ರಿಲ್ಲ ಡಬಲ್ ಅದಾರ ಗಾಡಿ ಮೇಲೆ. ಅದನ್ನು ದಾಟಿ ಹೊಂಟೈತಿ ಲೀನ್ ಆ್ಯಂಗಲ್ ಇಲ್ಲಿ ಮಠ ಹತ್ತದತಿ ಆಲ್ಮೋಸ್ಟ್. ಹೆಂಗೆ ಹೊಡೆದಿದ್ದ ನೋಡಿ ಗಾಡಿನ, ನಾ ಈಗ ಹೊಡೆದಿದ್ದ.
ವಾಶ್ರೂಮ್ ಬ್ರೇಕ್ ತೊಗೊಂಡ ಜಿಂಜರ್ ಲೆಮನ್ ಹನಿ ಟೀ ಹೊಡೆದ ಬಿಟ್ಟೇವಿ. ಅಲ್ಲಿ ನಿಂತಾಗ ಭಾಳ ಬಿಸಿಲಿತ್ತು. ಒಮ್ಮೆ ಏನೈತಿ ಕ್ಲೌಡ್ಸ್ ಬಂದು ಫಾಗ್ ಆಗಿ ಪ್ಲೆಸೆಂಟ್ ಆಗೈತಿ ಈ ವೆದರ್. ಬಟ್ ಗಾಳಿ ಒಳಗೆ ಏನು ಹೀಟ್ ಐತಿ ಅದು ಬೈಕ್ ರೈಡ್ ಮಾಡ್ಬೇಕಾದ್ರೆ ಗೊತ್ತಾಗತ್ತದ. ನಿಂತಾಗ ಸ್ವಲ್ಪ ರೈಡಿಂಗ್ ಜಾಕೆಟ್ ಅದೆಲ್ಲ ಹಾಕೊಂಡಿರ್ತೀವಲ್ಲ ಸಿಕ್ಕಾಕೈತಿ. ಫುಲ್ ಎಲ್ಲಿ ಮಠ ನೋಡ್ತೀರಿ ಅಲ್ಲಿ ಮಠ ಟೀ ಪ್ಲಾಂಟೇಶನ್ಸ್. ರಾಜುಗೆ ಯಾವುದೋ ಕಾಲ್ ಬಂದೈತಿ, ಅವರು ಕಾಲ್ನ ಮಾತಾಡ್ಕೊಂತ ಆರಾಮ್ ಮಾತಾಡ್ತಾರ. ನಾವು ಹಿಂದಿನ ವ್ಯೂಸ್ ಎಂಜಾಯ್ ಮಾಡ್ಕೊಂತ ಸ್ಟ್ರೆಚ್ ಮಾಡ್ಕೊಂತ ಮಜಾ ಮಾಡತ್ತೀವಿ. ಎಲ್ಲ ಕಡೆ ಚಹಾ ಸರಿ ಕೀಳೋದೈತಿ, ಒಣಗಿಸೋದೈತಿ, ಮಾರೋದೈತಿ. ಟೀ ಎಸ್ಟೇಟ್ ಅದ್ರದ್ದು ಫ್ಯಾಕ್ಟ್ರಿ ಎಲ್ಲ ಅದಾವಿಲ್ಲ. ಅದ್ರ ನಡಕ್ ಹಾಕಿ ಕರ್ಕೊಂಡ ಗೂಗಲ್ ಅಂಟಿ ನೋಡಿ. ಮತ್ತೆ ರೈಟ್ ಮತ್ತೆ ಲೆಫ್ಟ್ ಎಲ್ಲ ಟೀ ಎಲ್ಲಿ ಮಠ ಅಡ್ಡಾಡೋದೇ 10-15 ಕಿಲೋಮೀಟರ್ ಮ್ಯಾಲ ಆತು ಏನ ಟೀ ಎಸ್ಟೇಟ್. ಮುಗಿವಲ್ ಎಷ್ಟು ದೊಡ್ಡದಿರ್ಬೇಕು, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಎಷ್ಟು ಮಂದಿ ಕೆಲಸ ಮಾಡ್ತಾರ. ನಮಗೇನೈತಿ ಏನ ಒಂದು ಕಪ್ ಚಾ ಕೊಡ್ರಿ ಅಂತಂದು ಮುಗಿಸ್ಬಿಡ್ತೇವೆ ಕೆಲಸ. ಅಪ್ಪ ಗೂಗಲ್ ಅಂಟಿ ಎಲ್ಲೆಲ್ಲೆಲ್ಲೋ ಕರ್ಕೊಂಡು ಹೋಗಿ ಕೊಟ್ಟ. ಓ ಬಂದ ಹೈವೇ ಕುಡ್ಸಿದ್ಲ. ಮೇನ್ ಹೈವೇ ಕುಡೇವಿ. ಈಗ ಒಂದು ಸ್ಮಾಲ್ ಬ್ರೇಕ್ ತೊಗೊಳಬೇಕು. ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ವಾಶ್ರೂಮ್ ಹೋಗಿ ನೀರು ಕುಡಿದು ಹೈಡ್ರೇಟ್ ಆಗಿ ಕಂಟಿನ್ಯೂ ಮಾಡ್ಬೇಕು. 32 ಡಿಗ್ರಿ. 20 minutes later. ಸೊ ಹೋಟೆಲ್ದಾಗ ಊಟ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡಕ್ಕೆ ಹೋಗಲಿಲ್ಲ. ತಲೆ ಅನ್ನೋದು ಮೊಸರು ಗಡಿಗೆ ಆಗಿಬಿಟ್ಟಿದೆ. ಇನ್ನರ್ ಲೈನ್ ಪರ್ಮಿಟ್ ಅರುಣಾಚಲ್ ಪ್ರದೇಶ ಏನೈತಿ ಅದಕ್ಕೆ ಎಂಟ್ರ್ ಆಗಕ್ಕೆ ಏನು ಬೇಕಾ. ಲಾಸ್ಟ್ ಟೈಮ್ ಲದಾಖ್ ಹೋದಾಗ ಏನು ನಾವು ಇನ್ನರ್ ಲೈನ್ ಪರ್ಮಿಟ್ ಅಪ್ಲೈ ಮಾಡಿದ್ವಿ 12-13 ಒಮ್ಮೆ. ಹಂಗೆ ಅರುಣಾಚಲ್ ಎಂಟ್ರ್ ಆಗೋಕ್ಕೇನೋ ಮುಂಚೆ ನಿಮ್ಮ ಕಡೆ ಪರ್ಮಿಟ್ ಇರಬೇಕಾ ಎಂಟ್ರ್ ಆಗಕ್ಕೆ. ಅದು ವೆಬ್ಸೈಟ್ ಏನೈತಿ ಡೌನ್ ಐತಿ ಮೈಂಟೆನೆನ್ಸ್ಗೆ. ಮತ್ತು ಅದ್ರ ಮೇಲೆ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಈ ವಿಡಿಯೋ ನೋಡತ್ತಿದ್ರೆ ಇದ್ರೊಳಗೆ ಇವರ ಆಫೀಸ್ ಬಂದಿರ್ತಾವ ಸ್ಯಾಟರ್ಡೆ ಸಂಡೇ. ಹೀಗಾಗಿ ಹೆಂಗೆ ಮಾಡೋಣ ಏನು ಈ ಕಡೆ ಕೆಳಗೆ ಮೇಘಾಲಯ ಹೋಗಿ ಮೇಲ್ಗಡೆ ಹೋಗೋಣಪ್ಪ ಅಂದ್ರೆ ಅದು ಹಿಂದೆ ಮುಂದೆ ಆಗತ್ತೆ ಪೂರ ಪ್ಲಾನ. ತಲೆ ಏನೋ ಕೆಟ್ಬಿಟ್ಟಿತ್ತು, ಬಿಸಿಲು ಭಾಳ ಇತ್ತು. ಊಟ ಮಾಡಿ ಏನು ಮಾಡಿದ್ವಿ ಕುಂತ ಗುದ್ದಾಡಿದ್ವಿ ಲಾಸ್ಟಿಗೆ ಸತ್ಯ ಎಲ್ಲಿಂದ ಏನೋ ಮಾಡಿ ಒಟ್ಟು ನಂಬರ್ ತೆಗೆದ. ನಾನು ವೆಬ್ಸೈಟ್ ಓಪನ್ ಮಾಡೋಕೆ ತಾಯಿನೂ ವೆಬ್ಸೈಟ್ ಓಪನ್ ಮಾಡೋಕೆ ಗುದ್ದಾಡೋದ. ಸೊ ಸತ್ಯನ ಕಡೆಯಿಂದ ಯಾರು ಅವ್ರ ಕಾಂಟ್ಯಾಕ್ಟ್ ಇದ್ರ ಅವರು ಒಂದು ಏನೇನೋ ಮಾಡಿ 650 ಪರ್ ಪರ್ಸನ್ ಏನೈತಿ ಇದನ್ನ ಮಾಡ್ಯಾರ ಪರ್ಮಿಟ್. ಆ್ಯಂಡ್ ಪಿಲಿಯನ್ಗೆ ಅದು ಎಷ್ಟು ಏನೈತಿ ಆಮೇಲೆ ಸತ್ಯ ಕೇಳಿದೆ ನಾನು. ಅದು ಪರ್ಮಿಟ್ ಆಗೈತೆ ಅನ್ನೋದು ಥರ ಗಾಡಿ ಚಾಲು ಮಾಡೇವಿ, ಹೋಟೆಲಿಂದ ಬಿಟ್ಟೇವಿ, ಹೊಂಟೇವಿ ನೋಡ್ರಿ. ಫ್ಯೂಲ್ ಬ್ರೇಕಿಗೆ ನಿಂತೇವಿ. ಮಸ್ತ್ ಸನ್ಸೆಟ್ ಆತ. ಇಲ್ಲೇ ಒಂದು ಟ್ರೈನು ಹೋದ. ನಾನು ಬಂದು ವಿಡಿಯೋ ಶೂಟ್ ಮಾಡ್ಬೇಕು ಅನ್ನೋ ಮಟ್ಟ ಟ್ರೈನ್ ಹೋಗೇ ಬಿಟ್ಟಿತ್ತು. ಅದ ಹಿಂಗೆ ನಡೆದೈತೆ ನೋಡ್ರಿಪ್ಪ ರೈಡ್. 2 ಬೈಕ್ ಏನೈತಿ ಪಾರ್ಕ್ ಅಲ್ಲಾಗ್ಯಾವ. ವಾಶ್ರೂಮ್ ಯೂಸ್ ಮಾಡಿ ಇಲ್ಲಿಂದ ಬಿಡು ಪ್ಲಾನ್ ಐತಿ. ಸತ್ಯ ಮತ್ತು ಸಾಯಿ ಮುಂದೆ ಹೋಗ್ಯಾರ. ಯಾಕಂದ್ರೆ ಶ್ವೇತಾ ಆಲ್ರೆಡಿ ಬಂದು ಗುವಾಹಟಿದಾಗ ಮುಟ್ಟ್ಯಾರ. ಅಲ್ಲಿಂದ ಒಂದು ಮುಂದಿನ ಸಿಟಿಗೆ ಬಸ್ ತೊಗೊಂಡು ಬರೋದ ರೀ. ವೆಸ್ಟ್ ಬೆಂಗಾಲ್ ಟು ನಾವೇನೀಗ ಟುವರ್ಡ್ಸ್ ಅಸ್ಸಾಮಿಗೆ ಹೊಂಟೇವಿ.
ಇಲ್ಲಿ ದೀಪಾವಳಿ ಹಬ್ಬದ ಏನೈತಿ ಭಾಳ ಇದನ್ನ ಮಾಡೋದಲ್ವ ನೋಡ್ರಿ ಏನು ಗ್ರ್ಯಾಂಡ್ ಹಂಗ ಇದನ್ನ ಕಟ್ಗಿ ಬಂಬುದ್ ಫ್ರೈ ಮಾಡಿ ಅದ್ರ ಮ್ಯಾಗ ಚೆನ್ನಾಗಿ ಲೈಟಿಂಗ್ ಮಾಡಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಮಸ್ತ್ ಮಾಡ್ಯಾರ ರೋಡ್ ಬಂತ ಅದು ಫ್ರೈ ಮಾಡತ್ತಿದ್ರಿ ಎದಕ್ಕೆ ಮಾಡತ್ತಪ್ಪ ನಾ ಯೋಚನೆ ಮಾಡೀನಿ ತಿಳಿಯಾಕತ್ತೇ ಇಲ್ಲ ನಾವು ಫೋನ್ನೇ ಮಾತಾಡ್ಕೊಂಡು ಸಿಗ್ನಲ್ ಸಿಕ್ತಿದ್ವಿ ನಾವು ಸಿಗ್ನಲ್ ಜಂಪ್ ಮಾಡಿಲ್ಲ ಸಿಗ್ನಲ್ಗೆ ಕರೆಕ್ಟ್ ಹೋಗಿ ನಿಂತೇವಿ ನಾನು ಲಕ್ಷಣಲ್ಲಿ ಇದೆಯಲ್ಲ ಗ್ರೀನ್ ಲೈಟ್ ಏನು ರೈಟ್ ಸೈಡ್ ಹೊಳೋದೈತಿ ಆಗ ಆನ್ ಐತಿ ನೋಡಿ ನಮ್ದು ಆನ್ ಐತಪ್ಪ ಲೆಫ್ಟ್ ಸೈಡ್ ಹೊಳೋರಿಗೆ ನಿಂತೈತಿ ಅಂತಂದು ಹಂಗ ಅನ್ಸ್ ನನಗೆ ಟೈಮ್ ಆಗೈತಿ 5:49 ಜಸ್ಟ್ ನಾವು ಬ್ರಿಡ್ಜ್ ಕ್ರಾಸ್ ಮಾಡಿ ಚೆಕ್ ಪೋಸ್ಟ್ಲಿಂದ್ರ ಅಸ್ಸಾಂದಾಗ ಎಂಟರ್ ಆಗೇವಿ ವೆಲ್ಕಮ್ ಟು ಅಸ್ಸಾಂ ಎವ್ರಿವಾನ್ ಒಂದು ಟೀ ಎಸ್ಟೇಟ್ ಎಲ್ಲ ಕಡೆ ಭಾಳ ಅದಾವ ಅಸ್ಸಾಂದಾಗಂತೂ ವಿಪರೀತ ಅದಾವಂತ ಅಸ್ಸಾಂ ಈಸ್ ಫೇಮಸ್ ಫಾರ್ ಬಟ್ ನಮ್ಮ ಹುಬ್ಳಿ ನೆನಪ ಸೌಜನ್ಯಂದು ಮಗದು ಭಾಳ ಇದು ಬರೋದು ಅವ್ರೇನ ಇವತ್ತು ಏನು ಮನೀದ ಇವ್ರ ಓನರ್ ಅವ್ರ ಜೊತೆ ಎಲ್ಲ ಶಾಪಿಂಗ್ ಹೋಗೋಣ ದೀಪಾವಳಿ ಬಂದಿದೆ ಮತ್ತೆ ಮಾಲಿಗೆ ಅಲ್ಲಿ ಅಡ್ಡಾಡಿ ಬರ್ತಾರಲ್ಲ ಮಾಲ್ ದೊಡ್ಡಾಗಿದ್ದಾಗ ಇನ್ನೂ ಅವ್ರು ಬಿಟ್ಟು ಹೊಸದಾಗೈತಿ ಹೋಗಿ ಬಾ ಅಕ್ಷಯ ಪಾರ್ಕ್ಗೆ ಅಂತ ಹೇಳಿದೆ ಹ್ಞೂ ಅಂತಂದ ಇದು ಒಂದು ಚೆಕ್ ಪೋಸ್ಟ್ ಮತ್ತೆ ಇಲ್ಲೇನೈತಿ DR1 ಅಂತೇಳಿ ಏನೋ ಇದನ್ನ ನಡ್ಸಾರಪ್ಪ ಬೆಂಗಾಲ್ದಾಗ ಲಾಟ್ರಿ ಎಲ್ಲಿ ನೋಡಿದ್ರು ಚಹಾ ಕುಡಿಯಾಕ ನೀರಿನ ಬಾಟ್ಲಿ ಇಡ್ಲಿ ಸಿಗಂಗಲ್ಲ ಇವ್ರು ನಿಂತು ಬಿಟ್ಟಿರ್ತಾರ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಸೊ GOVPದು ಪೆಟ್ರೋಲ್ ಪಂಪ್ ಕಂಡೈತಿ ಟೈಮ್ ಆಗೈತಿ 8:37 ಆ್ಯಂಡ್ ಲಾಸ್ಟ್ ಒಂದು 56 ಕಿಲೋಮೀಟರ್ಸ್ ಉಳ್ದೈತಿ ಒಂದು ಬ್ರೇಕ್ ತಗೊಳ್ಳೋಣ ಅಂತ ನಿಂತಾರ ಹೊಟ್ಟೆ ಮಾತ್ರ ಹಸದ್ ಬಿಟ್ಟಾವ ಆಗ್ಲೇ ಏನ್ರ ತಿನ್ನಕ್ ಸಿಕ್ಕರು ಲೈಟ್ ಹಂಗ ಹಾಕೋನು ಬಾಯಾಗ 57 ಎಂತ ಸಾಮರೆ ನೋಡ್ರಿ ಏನ್ ಸಿಕ್ತೈತಿ ಇಲ್ಲ ತಿನ್ನಕ್ ನೋಡೋಣ ಏನ್ರ ಜ್ಯೂಸ್ ಗೀಸ್ ಸಿಕ್ಕರೆ ಕುಡಿಯೋಣ ನೀರಂತೂ ಖಾಲಿಯಾಗ ಅನ್ಸತಿ ನೀರು ಸಿಕ್ಕರೆ ನೀರು ಕುಡಿಯೋದು ನಡಿತೈತಿ ಬಾತ್ರೂಮ್ ಒಳಗಡೆ ಇದಿದಾವೆ ತುಂಬಾ ಇಲ್ಲಿ ನಿಂತ್ಕೊಂಡ ಬಾತ್ರೂಮ್ ಇಂದ ರಿವ್ಯೂ ಹೇಳತ್ತಾರ GOVP ನೋಡ್ರಿ ಅಸ್ಸಾಂದಾಗಿಂದ ನಿಮ್ದ ಬಾತ್ರೂಮ್ನಾಗ ಹುಳ ಬಾಳ ಅದಾವಂತ ಸ್ವಲ್ಪ ಹುಳಕ್ಕೆ ಏನಾರ ಸ್ಪ್ರೇಗಿ ಹೊಡೀರಿ ನಮ್ ಹುಡುಗರು ಹೋಗ್ಲೇಬೇಡ ಅಂತೇಳಿ ಸಂಕೋಚ ಮಾಡ್ಕೊಳತ್ತಾರ. ಸೊ ರಾತ್ರಿ 9:50 ಒಂದು ನಾಲ್ವರಿ ಬಿಟ್ಟೇವಿ ಜಸ್ಟ್ ಫಾರ್ ಅ ಚೇಂಜ್ ಲಾಸ್ಟ್ ಏನ ಫ್ಯೂಲ್ ಸ್ಟಾಪ್ ಮಾಡಿದ್ವಿ ಅದೇ ವಾಶ್ರೂಮ್ ಬ್ರೇಕ್ ಆಗಿತ್ತು GOVP ಪೆಟ್ರೋಲ್ ಪಂಪ್ನಾಗ ಸತ್ಯನ ಗಾಡಿ ನಾನು ಎತ್ಕೊಂಡೆ ನನ್ನ ಗಾಡಿ ಬಿಡತ್ತಾರ ಹಿಮಾಲಯನ್ 411 ಹೊಡೆದು ಭಾಳ ದಿನ ಆಗೈತೆ ಮಜಾ ಬರೋದು ಸುಳ್ಳ ಇದಕ್ಕೆ ಟ್ರ್ಯಾಕ್ಟರ್ ಹೆಂಗಿಲ್ಲ ಫಸ್ಟ್ ಗೇರ್ನ ಕ್ಲಚ್ ಬಿಟ್ಟಿನು RPM 2000 ಹೋಗಿರಂಗಿಲ್ಲ ಆಗಲೇ ಚಟಪಟ ಬೆಳ್ಳಿ ಕವಾಗ ಅಂತಂದು ಎಳ್ಕೊಂತ ಹೊಂಟ್ಬಿಡ್ತದೆ ಹಂಗ ಈಗ ಇದೇನು ಮುಂದೆ ಬ್ಯೂಟಿಫುಲ್ ಲಾಸ್ಟ್ ಪೋಲ್ ಕಾಣತದೆ ಇಂಡಿಯಾ ಫ್ಲಾಗಿಂದ ಇದನ್ನು ಮಾಡ್ಯಾರ ನಾಲ್ಬರಿದಾಗ ಇಲ್ಲಿಗೆ ಲೊಕೇಶನ್ ಎಂಡ್ ಆಗದೆ ನಮ್ದು ಸೊ ಮುಂದೇನ ರಿದ್ದಿ ಸಿದ್ದಿ ಅಂತ ಐತ್ಲ ಇದೆ ನಮ್ದು ರೂಮ್ ಇವತ್ತಿಗೆ ಬೈಕ್ ಎಲ್ಲಿ ಹಾಕೋದು ಏನೋ ಸ್ವಲ್ಪ ನಿಂತು ನೋಡಕತ್ತಾರ ಮೇನ್ ಸರ್ಕಲ್ದಾಗ ರೂಮ್ ಸಿಕ್ಕೈತಿ ಸರ್ಗ ಯಾರು ಬಂದಾರ ನೋಡ್ರಿ ಇಲ್ಲಿ ಹುಬ್ಳಿಂದ್ರ ಫ್ಲೈಟ್ ಹಿಡ್ಕೊಂಡು ವಿಮಾನ ಹಾರಿಸ್ಕೊಂತ ಶ್ವೇತಾ ಅವ್ರು ಬಂದಾರ ರೂಮ್ ನೋಡ್ರಿ ಹಿಂಗೈತಿ ಆಗ್ಲೇ ಹರಡ್ಬಿಟ್ಟಿವಿ ಎಲ್ಲ ರೂಮ್ ಆಲ್ಮೋಸ್ಟ್ ಸೇಮ್ ಅದಾವ ಸಾಲಕ್ಕ ಈ ಕಡೆಯಿಂದ ಈ ಕಡೆ ನಮ್ದು ರೂಮ್ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ತಿಳಿಯಾಕತ್ತಿಲ್ಲ ಹಿಂಗೆ ಹೋದ್ರೆ ಇದ ರೋಡ್ಲಿಂತ ನಾವು ಬಂದ್ವಿ ಜಸ್ಟ್ ಮುಂದೆ ಹರಿ ಪರಮಾತ್ಮಂದು ಗುಡಿ ಐತಿ ಬೆಳಗ್ಗೆ ಕೈ ಮುಗಿದು ಓಂ ನಮ ಶಿವಾಯ ಅಂತ ಬಿಡಾಕೈತಿ ಈಗ ಸದ್ಯಕ್ಕೆ ಏನೈತಿ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡೀವಿ ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡೀವಿ ಅದ್ರ ಜೊತೆ ನೀರಿನ ತಣ್ಣ ಬಾಟ್ಲಿ ತಂದು ಕೊಟ್ರ ಊಟ ಮಾಡಿ ಮಲ್ಕೊಳ್ಳೋದೊಂದು ಉಳೋದು ಅಷ್ಟ ಬಟ್ ಕೆಲಸ ಇನ್ನೂ ಐತಿ ಬಟ್ಟೆ ಏನೈತಿ ಬೆಳಿಗ್ಗೆ ಏನು ಹೋಗಿದ್ವಿ ಆಡಿದಾಗ ಅಲ್ಲಿದ್ದ ಏನೈತಿ ಬಟ್ಟೆ ಒಣಗಾಕ್ತೇವಿ ಅವು ಒಣಗಿದ್ವಾರ ಮುಂದೆ ಕೆಲ್ಸಕ್ಕೆ ಬರ್ತಾವ ಥಂಡಿ ಎಲ್ಲ ಐತಿ ನೆಕ್ಸ್ಟ್ ಹೋಗೋ ಪ್ಲೇಸು ಅಲ್ಲೇ ಓಕೆ ಇನ್ನು ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣ ಅಂತ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ಸತಿ ಏನೇ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಜೈ ಶ್ರೀರಾಮ್.